ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೀಪ್ ಸ್ಟಿಲ್ ಲೈಟ್. ಬಿಸಿ ಬಿಸಿ ಡಾಬಾ ಸ್ಟೈಲ್ ಆಲೂ ಪರೋಟ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ. ಢಾಬಾ ಅಥವಾ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತಹ ಆಲೂ ಪರೋಟಾಗಿಂತ ರುಚಿಯಾದ ಒಂದು ಪೂರಿ ಅಂತ ಉಬ್ಬುವಂತಹ ಆಲೂ ಪರೋಟವನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಪೂರಿ ತರ ಉಬ್ಬುತ್ತೆ, ಹಾಗೆ ಪದರ ಪದರವಾಗಿ ತುಂಬಾನೇ ರುಚಿಯಾಗಿರುವಂತಹ ಈ ಆಲೂ ಪರೋಟ ಹೇಗ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವು ಸೀಕ್ರೆಟ್ ಟಿಪ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬನ್ನಿ ಇವಾಗ ಆಲೂ ಪರೋಟ ರೆಸಿಪಿಯನ್ನ ಸ್ಟಾರ್ಟ್ ಮಾಡೋಣ. ಈ ರುಚಿಯಾದ ಆಲೂ ಪರೋಟ ಮಾಡೋದಕ್ಕೆ ನಿಮಗೆ 2 ಕಪ್ ಗೋಧಿ ಹಿಟ್ಟು ಬೇಕಾಗುತ್ತೆ. 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮೊದಲನೆಯ ಟಿಪ್ ಅಂದರೆ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು. 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೊಂಡ್ರೆ ತುಂಬ ಗರಿ ಗರಿಯಾಗಿ ಆಚೆಯಿಂದ ಚೆನ್ನಾಗಿ ಬರುತ್ತೆ ಆಲೂ ಪರೋಟ. ರುಚಿಗೆ ತಕ್ಕಷ್ಟು ಅರ್ಧ ಚಮಚ ಉಪ್ಪು ಹಾಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡಾದ್ಮೇಲೆ ಸೆಕೆಂಡ್ ಟಿಪ್ ಅಂದರೆ ಹಾಲನ್ನು ಹಾಕ್ಕೊಂಡು ನೀವು ಇದನ್ನ ಕಲಿಸ್ಕೋಬೇಕು. ನೀರು ಹಾಕ್ದೇನೆ ಹಾಲಲ್ಲೇ ಹಿಟ್ಟನ್ನು ಸಾಫ್ಟ್ ಆಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದು ಸಾಫ್ಟ್ ಆದ ಚಪಾತಿ ಹಿಟ್ಟಿನ ರೀತಿ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ಹಾಕೊಂಡಾದ್ಮೇಲೆ ಚೆನ್ನಾಗಿ ನಾದಬೇಕು. ತುಪ್ಪ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಆಲೂ ಪರೋಟ. ಇದನ್ನ ಚೆನ್ನಾಗಿ ನಾದ್ಕೊಂಡು ಪಕ್ಕದಲ್ಲಿಡಿ. ಇವಾಗ ಆಲೂ ಪರೋಟಾಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಆಲೂ ಪರೋಟ ಸ್ಟಫಿಂಗ್ಗೆ ಇವಾಗ 8 ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನೀರು ಹಾಕಿ 2 ವಿಷಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಆಲೂಗೆಡ್ಡೆ ತಣ್ಣಗಾಗಿದೆ. ತಣ್ಣಗಾದ್ಮೇಲೆನೆ ನೀವು ಸಿಪ್ಪೆ ಬಿಡಿಸ್ಕೋಬೇಕಾಗುತ್ತೆ. ಬಿಸಿ ಇರುವಾಗಲೇ ನೀವು ಏನಾದ್ರು ಸ್ಟಫಿಂಗ್ನ ಮಾಡಿಕೊಂಡ್ರೆ ತೇವಾಂಶ ಇರುತ್ತೆ, ಅದರಿಂದ ಸ್ಟಫಿಂಗ್ ತೆಳ್ಳಗಾಗುತ್ತೆ. ಕಂಪ್ಲೀಟ್ ಆಗಿ ಆಲೂಗೆಡ್ಡೆ ತಣ್ಣಗಾದ್ಮೇಲೆ ಗ್ರೇಟ್ ಮಾಡ್ಕೊಳ್ಳಿ. ನಾನು ಮ್ಯಾಶ್ ಮಾಡ್ಕೋತಾ ಇಲ್ಲ. ಮ್ಯಾಶ್ ಮಾಡ್ಕೊಂಡ್ರೆ ಗಂಟಿರುತ್ತೆ. ಈ ಥರ ತುರಿಯೋ ಮಣೆಯಲ್ಲಿ ಆಲೂಗೆಡ್ಡೆಯನ್ನು ತುರ್ಕೊಂಡ್ರೆ ಒಂಚೂರು ಗಂಟಿರೋದಿಲ್ಲ. ಹಾಗೇನೆ ಒಂದೇ ಸಮ ನಿಮ್ಮ ಸ್ಟಫಿಂಗ್ ಚೆನ್ನಾಗಿ ಬರುತ್ತೆ. ಇದರಿಂದ ಲಟ್ಟಿಸ್ಕೋಬೇಕಾದ್ರೂ ಮಧ್ಯ ಮಧ್ಯ ಗಂಟುಗಳು ಇರೋದಿಲ್ಲ. ಎಲ್ಲ ಆಲೂಗೆಡ್ಡೆಯನ್ನು ತುರ್ಕೊಂಡಾಗಿದೆ. ಇದಕ್ಕೆ ನಾವು ಇವಾಗ ಮಸಾಲೆ ಪುಡಿಗಳನ್ನು ಸೇರಿಸ್ಕೊಳ್ಳೋಣ. 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಇಂಗು ಹಾಕ್ಕೊಳ್ಳಿ. ಇಂಗು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೇನೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಪುಡಿ, ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋದ್ರಿಂದ ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಮಾತ್ರ ತಗೊಂಡಿದ್ದೀನಿ. ಇದನ್ನು ಆಲೂಗೆಡ್ಡೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಶುಂಠಿ, ಬೆಳ್ಳುಳ್ಳಿ ಹಾಗೂ 3 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಮೆಣಸಿನ್ಕಾಯಿನ ಚಾಪರಲ್ಲಿ ಹಾಕೊಂಡ್ರೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಅರ್ಧ ಚಮಚ ಉಪ್ಪು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡು ಇಟ್ಕೊಂಡ್ರೆ ಸ್ಟಫಿಂಗ್ ರೆಡಿ ಆಗಿದೆ. ಆಲೂ ಪರೋಟ ಸ್ಟಫಿಂಗ್ ರೆಡಿ. ಇದನ್ನು ಹೇಗೆ ಲಟ್ಟಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ದೊಡ್ಡ ಗಾತ್ರದ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ಚಪಾತಿಯಷ್ಟು ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ಹಿಟ್ಟು. ಲಟ್ಟಿಸ್ಕೊಂಡಾದ್ಮೇಲೆ 1/4 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ. ಇದು 3ನೇ ಟಿಪ್ಪು. ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪದರ ಪದರ ಬರುತ್ತೆ ಆಲೂ ಪರೋಟ. ಈಗ ಸ್ಟಫಿಂಗನ್ನು ಇಟ್ಕೊಂಡು ಈ ಥರ ಕಪ್ ಶೇಪಲ್ಲಿ ಕೈಯಲ್ಲಿ ಇಟ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೋತಾ ಬನ್ನಿ. ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ತೊಗೊಂಡು ಬನ್ನಿ. ಇವಾಗ ಮಧ್ಯದಲ್ಲಿ ಬಂದಿರುವಂಥ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಬಿಡಬೇಕು. ಇದನ್ನು ಈ ಥರ ಸ್ವಲ್ಪ ಸುತ್ತಕೊಂಡು ಮೇಲ್ಗಡೆ ಇದನ್ನು ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ತೆಗೆದು ಬಿಡಿ. ಹಾಗೆಯೇ ಕ್ಲೋಸ್ ಮಾಡಬೇಕು. ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ತೆಗೆದು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಸ್ಟಫಿಂಗ್ ಚೆನ್ನಾಗಿ ಕೂತ್ಕೋಬೇಕು, ಆಚೆ ಬರಲ್ಲ ಆವಾಗ ಸ್ಟಫಿಂಗು. ಈ ಥರ ಸ್ವಲ್ಪ ಮೆತ್ತಗೆ ಸೈಡ್ಸಲ್ಲೆಲ್ಲ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಒಣ ಹಿಟ್ಟಲ್ಲಿ ಸ್ವಲ್ಪ ಅದ್ಕೊಂಡಾದ್ಮೇಲೆ ಲಟ್ಟಣಿಗೆ ಮೇಲೆ ಲಟ್ಟಿಸ್ಕೊಳ್ಳಿ. ತುಂಬ ಫಾಸ್ಟಾಗಿ ಅಥವಾ ತುಂಬ ಪ್ರೆಸ್ ಮಾಡಿಕೊಂಡು ಸ್ಟಫಿಂಗನ್ನು ಲಟ್ಟಿಸ್ಕೋಬಾರ್ದು, ಸ್ಟಫಿಂಗ್ ಆಚೆ ಬರುತ್ತೆ. ಹೀಗೆ ಸೈಡ್ಸಲ್ಲಿ ಸ್ವಲ್ಪ ಸೈಡಲ್ಲೇ ಪ್ರೆಸ್ ಮಾಡ್ಕೋತಾ ಲಟ್ಟಿಸ್ಕೊಂಡು ಹೋಗಿ. ನೋಡಿ ಒಂಚೂರು ಸ್ಟಫಿಂಗ್ ಆಚೆನೇ ಬರ್ತಾ ಇಲ್ಲ, ಚೆನ್ನಾಗಿ ಕೂತ್ಕೊಂಡಿದೆ. ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ದಪ್ಪ ಆದಮೇಲೆ ಇವಾಗ ಇದನ್ನು
ಚಪಾತಿ ಮಾಡುವಂತಹ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ತವಾ ಬಿಸಿ ಆದಮೇಲೆ ಇವಾಗ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಬಬಲ್ಸ್ ಬಂದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಎಣ್ಣೆ ಕೂಡ ಹಾಕೋಬೋದು. ನೋಡಿ ಇವಾಗ ಉಲ್ಟಾ ಹಾಕ್ಕೊಂಡು ಮತ್ತೆ ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತೆ ಇವಾಗ ಪರೋಟವನ್ನು ಉಲ್ಟಾ ತಿರುಗಿಸಿದ್ದೀನಿ. ಹಾಗೆ ಸೌಟಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಪ್ರೆಸ್ ಮಾಡ್ತಾ ಇದ್ರೆ ಸೌಟಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಈ ಥರ ಸೌಟಲ್ಲಿ ಪ್ರೆಸ್ ಮಾಡ್ತಾ ಇದ್ರೆ ಹೇಗೆ ಪೂರಿ ಥರ ಉಬ್ಬುತ್ತಾ ಇದೆ. ನೀವು ಕೂಡ ನನ್ನ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಇದೇ ರೀತಿಯಾದ ಆಲೂ ಪರೋಟವನ್ನು ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಥರ ಪೂರಿ ಥರ ಉಬ್ಬೋದ್ರಿಂದ ಒಳಗಡೆ ಪದರವಾಗಿ ಅಂದರೆ ಲೇಯರ್ ಥರ ಬಂದಿರುತ್ತೆ. ತುಂಬಾ ರುಚಿಯಾಗಿರುತ್ತೆ ಆಲೂ ಪರೋಟ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ರುಚಿಯಾದ ಒಂದು ಆಲೂ ಪರೋಟ ರೆಡಿ ಆಯಿತು. ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ತುಂಬಾ ರುಚಿಯಾದ ಡಾಬಾ ಸ್ಟೈಲಲ್ಲಿ ಮಾಡುವಂತಹ ಆಲೂ ಪರೋಟ ನಿಮ್ಮ ಮನೆಯಲ್ಲೂ ನೀವು ಮಾಡ್ಕೊಳ್ಬೋದು. ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.